ಕಾಂಗ್ರೆಸ್ ಆಡಳಿತದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ ಅಂತ ಗದಗ ಜಿಲ್ಲೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಶಾಸಕರೇ ಹೇಳ್ತಾರೆ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ. ಈ ಭಾಗದ ಶಾಸಕ ಹಾಗೂ ಸಚಿವರಿಗೆ ಗೌರವ ಜೊತೆಗೆ ಅನುದಾನ ಸಹ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ ಅಂತ ಗದಗ ಜಿಲ್ಲೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ. ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ಗೆ ಕರೆದಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಕ್ರಾಂತಿ ಆಗುತ್ತೆ ಅನ್ಸುತ್ತೆ ಅಂತ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಸರ್ಕಾರದ ಕಡೆಯಿಂದ ಸಿಗ್ತಾ ಇಲ್ಲ. ಈ ಭಾಗದ ಶಾಸಕರು ಹಾಗೂ ಸಚಿವರಿಗೆ ಗೌರವ ಅನುದಾನ ಸಹ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತೆ. ಅದಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯ ಔತಣಕೂಟಕ್ಕೆ ಕರೆಯನ್ನ ನೀಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಕ್ರಾಂತಿ ಆಗುತ್ತೆ ಅನ್ಸುತ್ತೆ. ಹಾಗಾಗಿ ಈಗ ಅವರ ಶಾಸಕರ ಮೇಲೆ ಪ್ರೀತಿ ಬಂದಿದೆ. ಕಡ್ಡಾಯವಾಗಿ ಎಲ್ಲಾ ಕ್ಯಾಬಿನೆಟ್ ಸಚಿವರು ಶಾಸಕರು ಬರಲೇಬೇಕು ಅಂತ ಆದೇಶ ಮಾಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಗದಗ ಜಿಲ್ಲೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋಂಥ ಮಾತು ಅವರಲ್ಲೇ ಪ್ರಾರಂಭವಾದಂಥ ವಿಚಾರ. ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತನೋ ಇದು ಜನವರದಲ್ಲಿ ಸಂಕ್ರಾಂತಿ ಬರುತ್ತನೋ ಗೊತ್ತಿಲ್ಲಾಗಲಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಕುರ್ಚಿ ಮಾತ್ರ ಖಾಲಿ ಆಗುತ್ತೆ, ಅದು ಮಾತ್ರ ಗ್ಯಾರಂಟಿ. ಯಾಕೆ ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೋ ಗೊತ್ತಿಲ್ಲ ನಮಗೆ. ಅಂದರೆ ನಾನು ಭಾಳಷ್ಟು ಸಾರಿ ನೋಡಿದಂಥ ಟೈಮಲ್ಲಿ ಅವರು ಶಾಸಕರೇ ಹೇಳ್ತಾ ಇದ್ದರು, ಮುಖ್ಯಮಂತ್ರಿಗಳು ಕವಡೆ ಕಾಸು ಕಿಮ್ಮತ್ತು ಕೂಡ ನಮಗೆ ಕೊಡಲ್ಲ, ಯಾವೊಬ್ಬ ಶಾಸಕರು ಕೂಡ ಗೌರವದಿಂದ ನಡ್ಕೊಳಲ್ಲ. ಯಾಕಂದರೆ ಜೀವನದಲ್ಲಿ ರಾಜಕಾರಣಿಗಳಿಗೆ ಗೌರವ ಅನ್ನೋದು ಭಾಳಷ್ಟು ಮುಖ್ಯ ಆಗ್ತದೆ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹತ್ತತ್ರ 130ಕ್ಕೂ ಹೆಚ್ಚು ಸ್ಥಾನಕ್ಕಿದ್ದಂಥ ಅವರು ಶಾಸಕರೇ ಹೇಳ್ತಾ ಇದ್ದಾರೆ ನಮಗೆ ಗೌರವ ಇಲ್ಲ ಅಂದೇಳಿ. ಸಡನ್ ಆಗಿ ಎಲ್ಲ ಶಾಸಕರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಮುಖ್ಯಮಂತ್ರಿಗಳಿಗೆ. ಏನು ಇವತ್ತು ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತೆ ಅಂದೇಳಿ ಪ್ರೀತಿ ಬಂದಿದ್ದನೋ ನಮಗೇನು ಗೊತ್ತಿಲ್ಲ, ಒಟ್ಟು ಪ್ರೀತಿ ಅಂತ ಬಂದಿದೆ. ಅವ್ರು ನೋಡಿ ದಿಢೀರ್ನಾಗಿ ಎಲ್ಲರೂ ಕೂಡ ಔತಣಕೂಟಕ್ಕೆ ಮಾಡಬೇಕು ತೀರ್ಮಾನವನ್ನು ತಗೊಂಡು ಅವರೇ ಸ್ವತಃ ಆಗಿ ಎಲ್ಲ ಔತಣಕೂಟಕ್ಕೆ ಬರಲೇಬೇಕು ಅಂದೇಳಿ ಆಲ್ರೆಡಿ ಪ್ರಾರಂಭ ಕೂಡ ಅವರು ಮಾಡಿಬಿಟ್ಟಾರೆ. ಏನು ಅವ್ರು ಏನನ್ನ ಎಲ್ಲ ಒಂದು ಕಡೆ ನವೆಂಬರ್ದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋಂಥದ್ದು ಕೂಡ ಎಲ್ಲೆಲ್ಲಿ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಔತಣಕೂಟಕ್ಕೆ ಕರೆದಿದ್ದ ತಕ್ಷಣ ಎಲ್ಲರೂ ಕೂಡ ಚರ್ಚೆಗಳಂತ ಪ್ರಾರಂಭ ಆಗ್ತಾವ. ಸಚಿವರು ಕೂಡ ಕಡ್ಡಾಯವಾಗಿ ಬರಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ತಗೊಂಡಿರೋ ಕಾರಣ ಬಹುಶಃ ಅಲ್ಲಿ ವಾತಾವರಣ ನೋಡಿದಂಥ